ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅನ್ಕೋತೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ಸೊ ಇದು ಸ್ಯಾಟರ್ಡೆ ವ್ಲಾಗ್ ಆಗಿರುತ್ತೆ. ಸ್ಯಾಟರ್ಡೆ ಮಾರ್ನಿಂಗಿಂದ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಒಂದು ಚಿಕ್ಕ ವ್ಲಾಗ್ ಆಗಿರುತ್ತೆ. ನಾನು ಜಾಸ್ತಿ ಏನು ವೀಡಿಯೋಸ್ ಏನು ಮಾಡಿಲ್ಲ. ಕೆಲವೊಂದು ಕಾರಣಗಳಿಂದ ವೀಡಿಯೋಸ್ ಎಲ್ಲ ಮಾಡೋದಕ್ಕೆ ಆಗಿಲ್ಲ. ಸೊ ಹಾಗಾಗಿ ಏನು ಸ್ಯಾಟರ್ಡೇದು ಒಂದು ಸ್ವಲ್ಪ ವೀಡಿಯೋಸ್ ಮಾಡಿದ್ದೆ. ಸೊ ಅದನ್ನು ಏನು ಇವತ್ತು ಅಪ್ಲೋಡ್ ಮಾಡೋಣ ಅಂಥೇಳಿ, ಅಂದರೆ ಸೋಮವಾರ ಬೆಳಿಗ್ಗೆ ನಾನು ಅಪ್ಲೋಡ್ ಮಾಡ್ತೀನಿ. ಜಾಸ್ತಿ ಏನು ಲೆಂತ್ ಇಲ್ಲ, ತುಂಬಾ ಚಿಕ್ಕದಾಗಿರುವಂತಹ ಒಂದು ವ್ಲಾಗ್ ಅಂತಲೇ ಹೇಳ್ಬೋದು. ಸೊ ಇವತ್ತು ಸ್ಯಾಟರ್ಡೆ, ಮಕ್ಕಳಿಗೆ ಸ್ಕೂಲೂ ಇಲ್ಲ, ರಜೆ ಕೊಟ್ಬಿಟ್ಟಿದ್ದಾರೆ. ಅಂದರೆ ನಿನ್ನೆದು ಮಳೆ ನೋಡಿ, ಅಂದರೆ ಶುಕ್ರವಾರ ಚೆನ್ನಾಗಿ ಮಳೆ ಬಂದಿತ್ತು, ಜೋರಾಗಿಯೇ ಮಳೆ ಬಂದಿತ್ತು. ಸೊ ಅದನ್ನು ನೋಡಿ ಸ್ಯಾಟರ್ಡೆ ರಜೆ ಕೊಟ್ಟಿದ್ದಾರೆ. ಸ್ಯಾಟರ್ಡೆ ಬೆಳಿಗ್ಗಂತೂ ಚೆನ್ನಾಗೇ ಬಿಸಿಲು ಹೊಡಿತಾ ಇತ್ತು. ಒಂದು ಚೂರೂ ಮಳೆನೂ ಇಲ್ಲ, ಏನೂ ಇಲ್ಲ. ರಾತ್ರಿಯೇ ನಿಂತೋಗ್ಬಿಟ್ಟಿದೆ ಮಳೆಯೆಲ್ಲ. ಸೊ ನಂದು ಏನು ಹೇಳೋದಂದರೆ, ಮಕ್ಕಳಿಗೆ ಸ್ಕೂಲ್ ರಜೆ ಕೊಡೋದಾದರೆ ಅವತ್ತು ನೈಟೇ ಏನು ಡಿಕ್ಲೇರ್ ಮಾಡಬಾರ್ದು ರಜಾ ಅಂತೇಳಿ, ಬೆಳಿಗ್ಗೆ ನೋಡ್ಕೋಬೇಕು ಯಾವ ಥರ ಇದೆ ಕ್ಲೈಮೇಟ್ ಅಂತೆಲ್ಲ ಹೇಳಿ ಆಮೇಲೆ ಮಕ್ಕಳಿಗೆ ರಜೆ ಕೊಡಬೇಕು ಅಂತೇಳಿ. ಯಾಕೆಂದರೆ ನಾವು ಸ್ಕೂಲಿಗೆ ಕಳಿಸೋದು ಮಕ್ಕಳಿಗೆ ಏನು, ನಮಗೆ ಸ್ಕೂಲ್ ಫೀಸು ಸ್ಕೂಲಿದು ಹೇಗೂ ಅವ್ರು ಕವರ್ ಮಾಡ್ತಾರೆ, ಲೆಸನ್ಸ್ ಎಲ್ಲ ಕವರ್ ಮಾಡ್ಕೋತಾರೆ, ಅದು ಬೇರೆ ವಿಷಯ. ಇನ್ನೊಂದೇನೆಂದರೆ ನಾವು ಈ ಥರ ವ್ಯಾನಿಗೆ ಆಟೋಗೆಲ್ಲ ದುಡ್ಡು ಕೊಟ್ಟು ಕಳಿಸ್ತೀವಿ. ಸೊ ಅವರಿಗೆ ನಮಗೂ ಹೋಯ್ತದು. ಯಾಕೆಂದರೆ ಏನು ಸ್ಕೂಲ್ ಇರಲಿ ಇಲ್ಲದೆ ಇರಲಿ ಮಕ್ಕಳಿಗೆ ಆಟೋ ಫೀಸ್ ಅಂತೂ ಕೊಡಲೇಬೇಕು. ಸೊ ಅದೆಲ್ಲ ಹೊಟ್ಟೆ ಉರಿಯುತ್ತೆ, ತುಂಬಾ ಬೇಜಾರಾಗುತ್ತೆ ಆ ಥರ ಎಲ್ಲ ಸುಮ್ಮನೆ ದುಡ್ಡು ಹೋಗುವಾಗ. ಸೊ ರಜೆ ಕೊಡೋದಾದ್ರೂ ಏನು ಬೆಳಿಗ್ಗೆ ಟೈಮಲ್ಲಿ ನೋಡಿ ವೆದರ್ ಯಾವ ಥರ ಇದೆ ಅಂತೇಳಿ ನೋಡಿ ರಜೆ ಕೊಡಿ ಅಂತೇಳಿ ಏನು ಹೇಳ್ತಾ ಇದ್ದೀನಿ ಅಷ್ಟೇ. DC ಸಾಹೇಬ್ರಿಗೆ ಏನು ಯಾರಾದರೂ, ನಮಗಂತೂ ಯಾವ ಥರ ಅಪ್ಲೈ ಮಾಡೋದು ಏನು ಮಾಡೋದು ಅಂತೇಳಿ ನಂಗೆ ಗೊತ್ತಿಲ್ಲ. ಸೊ ಯಾರಾದರೂ ಪರವಾಗಿಲ್ಲ, ಅವ್ರಿಗೆ ಹೇಳಿಬಿಡಿ. ಯಾಕೆಂದರೆ ಯಾವಾಗಿಂದ ನೀವು ರಜಾ ಕೊಡೋದು ಸ್ಟಾರ್ಟ್ ಮಾಡಿದ್ದೀರಾ ಮಳೆ ಬರುತ್ತೆ ಅಂತೇಳಿ, ಸೊ ಅವತ್ತಿನ ದಿವಸ ಮಳೆನೇ ಇರಲ್ಲ. ಸೊ ಏನು ತುಂಬಾ ಚೆನ್ನಾಗಿ ಬಿಸಿಲು ಹೊಡಿತಾ ಇರುತ್ತೆ. ಸೊ ಅದಕ್ಕೋಸ್ಕರ ಪ್ಲೀಸ್ ರಾತ್ರಿ ಡಿಸೈಡ್ ಮಾಡಿಬಿಡಿ ರಜಾನ, ಬೆಳಿಗ್ಗೆ ಡಿಸೈಡ್ ಮಾಡಿ. ಬೆಳಿಗ್ಗೆ ಒಂದು 7 ಗಂಟೆ ಆಗುವಾಗೆಲ್ಲ ಏನು ಡಿಕ್ಲೇರ್ ಮಾಡಿದ್ರು ಸಾಕಾಗುತ್ತೆ ಅಂತೇಳಿ. ಸೊ ಇವಾಗ ನಾನು ಈ ವಿಡಿಯೋದ ಮೂಲಕ ಹೇಳಿದ್ರು ಅವ್ರಿಗಂತೂ ರೀಚ್ ಆಗಲ್ಲ. ನಾನು ನನ್ನದೊಂದು ಒಪಿನಿಯನ್ ಹೇಳಿರೋದಷ್ಟೇ. ಅಂದರೆ ತುಂಬ ಜನ ಪೇರೆಂಟ್ಸ್ಗಳು ಹೇಳೋದು ಇದನ್ನೇ, ಯಾಕೆಂದರೆ ರಾತ್ರಿನೇ ಡಿಕ್ಲೇರ್ ಮಾಡಿಬಿಡ್ತಾರೆ, ಬೆಳಿಗ್ಗೆ ಬಿಸಿಲು ಹೊಡಿತಾ ಇರುತ್ತೆ. ಸೊ ಅದಕ್ಕೋಸ್ಕರ ಬೆಳಿಗ್ಗೆನೇ ನೋಡಬೇಕು ಯಾವ ಥರ ವೆದರ್ ಇದೆ ಅಂತೇಳಿ. ಸೊ ಅದಕ್ಕೋಸ್ಕರ ಹೇಳೋಣ ಅಂತೇಳಿ ಆಯಿತು, ಆ ವಿಷಯನ ಇಲ್ಲಿ ಮಾತಾಡಿದ್ದೀನಿ ಅಷ್ಟೇ. ಸೊ ಇಲ್ಲಿ ನನ್ನ ಮಗಳೂ ರೆಡಿ ಆಗಿದ್ದಾಳೆ. ಇವತ್ತಂತೂ ಸ್ಕೂಲ್ ಇಲ್ವಲ್ಲ, ಚೆನ್ನಾಗಿ ರೆಡಿಯಾಗಿ ಏನು ಆಟ ಆಡೋದಕ್ಕೆ ಹೊರಡ್ತಾ ಇರೋದು. ಲಿಪ್ಸ್ಟಿಕ್ ಎಲ್ಲ ಹಾಕಿ ಇಲ್ಲಿ ನೋಡಿ, ಲಿಪ್ಸ್ಟಿಕ್ ಇಟ್ಟಿ ಲಿಪ್ಸ್ಟಿಕ್ ಇಟ್ಟಿಡಿ, ಲಿಪ್ ಬಾಮ್, ಲಿಪ್ಸ್ಟಿಕ್ ಬಲ ಕಂಡು ಉಂಟುಂಡು ಅದನ್ನ ನಕ್ಕಿ ಕಂಡನೆ. ಪೋಕಲಿ ಅಜ್ಜು അങ്ങനെ കൊത്തീര കാലകാലാക്കിയിട്ട് ക്ലോസ് ആക്ക്. അങ്ങനല്ല, കാൽ മടക്കൊന്നു, അങ്ങനല്ല, ഫോൾഡ് ആക്കിയത് ഇങ്ങനെ തെച്ച മതി. അങ്ങനെ തെച്ച് ഇങ്ങനെ ಒಂದೇಟಾ ಈಗ ಕಾಲು ಉದ್ದ ಹಾಕಿತ್ತು, ಕಾಲಾಗಿತ್ತೆಲ್ಲ ದೇಕೊತ್ತೀರ. ಓಕೆ, ಎಂತ ಚಂದ ದೇಕೊತ್ತೀರ, ಅದೆಲ್ಲ ಬ್ಯಾಡ್ ಮ್ಯಾನರ್ಸ್. ಸೊ ಹಾಗೆಯೇ ಇವತ್ತು ಸ್ವಲ್ಪ ಹಾಸ್ಪಿಟಲ್ಗೂ ಹೋಗೋದಿದೆ. ಅಂದರೆ ನಮ್ಮದು ಅತ್ತೆ, ಅಂದರೆ ನಮ್ಮ ಅಪ್ಪಂದು ಅಕ್ಕ ಇದ್ದಾರಲ್ವ, ಅವ್ರಿಗೆ ಸ್ವಲ್ಪ ಸರ್ಜರಿ ಆಗಿದೆ, ಹಾರ್ಟಲ್ಲಿ ಏನು ಬ್ಲಾಕ್ ಇತ್ತು ಅಂತೇಳಿ. ಸೊ ಅವ್ರದ್ದು ಸರ್ಜರಿ ಆಗಿದೆ. ಸೊ ಅದಕ್ಕೋಸ್ಕರ ಅಮ್ಮ ಅಂದರು ನಾವು ಹೋಗ್ತಾ ಇದ್ದೀವಿ, ಆಟೋದಲ್ಲೇ ಹೋಗ್ತಾ ಇರೋದು. ಅಂದರೆ ಅಪ್ಪಂದು ಆಟೋ ಇದೆಯಲ್ವ ಅದರಲ್ಲೇ ಹೋಗ್ತಾ ಇದ್ದೀವಿ. ಸೊ ಒಟ್ಟಿಗೆ ಹೋಗಿ ನೋಡ್ಕೊಂಡು ಬರೋಣ ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ಇಲ್ಲಿ ನಾನು ಹೊರಡ್ತಾ ಇದ್ದೀನಿ ಇಲ್ಲಿ ಹೋಗೋದಕ್ಕೆ ಅಂತೇಳಿ. ಚಿಕ್ಕ ಮಗಳು ಬರಲ್ಲ, ದೊಡ್ಡೋಳನ್ನ ಕರ್ಕೊಂಡು ಹೋಗೋದಕ್ಕೆ ಆಗಲ್ಲ, ಆಟೋದಲ್ಲಿ ಜಾಗ ಅಷ್ಟೊಂದು ಸಾಕಾಗಲ್ಲ. ಯಾಕೆಂದರೆ ಬರುವಾಗ ಅಲ್ಲಿಂದ ನನ್ನ ತಂಗಿನೂ ಇರ್ತಾಳೆ, ನನ್ನ ತಂಗಿನೂ ಬರ್ತಾ ಇದ್ದಾಳೆ, ಕೇರಳದಲ್ಲಿ ಒಬ್ಳು ತಂಗಿ ಇದ್ದಾಳೆ. ಸೊ ಅವಳು ಬರ್ತಾ ಇದ್ದಾಳೆ. ಹಾಗಾಗಿ ಬರುವಾಗ ನಮಗೆ ಅಷ್ಟೊಂದು ಜಾಗ ಸಾಕಾಗಲ್ಲ ಅಂತೇಳಿ ದೊಡ್ಡೋಳನ್ನ ಕರ್ಕೊಂಡು ಹೋಗ್ತಾ ಇಲ್ಲ. ಚಿಕ್ಕವಳು ಬರಲ್ಲ ಅಂತ ಹೇಳಿದ್ಲು. ಆಮೇಲೆ ಏನು ಮಾಡ್ತಾಳೋ ಗೊತ್ತಿಲ್ಲ, ಅವಳು ಏನು ಅವಾಗವಾಗ ಪ್ಲ್ಯಾನ್ ಚೇಂಜ್ ಮಾಡ್ಕೋತಾ ಇರ್ತಾಳೆ. ಇವಾಗ ಅವಳಿಗೆ ನಮ್ಮಮ್ಮ ಹೇಳಿದ್ರಂತೆ ಅಲ್ಲಿ ನನ್ನ ತಂಗಿ ಮಗಳಿದ್ದಾಳಲ್ವ ಅವಳು ಬರ್ತಾ ಇದ್ದಾಳೆ ಅಂತೇಳಿ. ಸೊ ಅದಕ್ಕೋಸ್ಕರ ಅಂತಿದ್ದಾಳೆ ಇವಾಗ ನಾನು ಬರ್ತೀನಿ ಅಂತೇಳಿ. ಸೊ ಅವಳನ್ನು ಕರ್ಕೊಂಡು ಹೋಗ್ತೀನಿ ಹಾಸ್ಪಿಟಲ್ಗೆ ಅಂತೇಳಿ, ನೋಡ್ಕೊಂಡು ಬಂದಾಗೂ ಆಗುತ್ತೆ ಅಂತೇಳಿ. ಸೊ ಇವಾಗ ಹೋಗ್ತಾ ಇದ್ದೀವಿ ನಮ್ಮ ಅಪ್ಪಂದೇ ಆಟೋದಲ್ಲಿ. ನನ್ನ ಮಗಳು ಅಪ್ಪನ ಆಟೋದಲ್ಲಿ ಕೂತ್ಕೊಂಡು ಕಾಲೆಲ್ಲ ಮೇಲೆ ಇಡ್ತಾ ಇದ್ಲು. ಅದಕ್ಕೆ ಹೇಳಿದಕ್ಕೆ ಅಂತಿದ್ದಾಳೆ ನಮ್ಮ ಅಪ್ಪಂದು ಸ್ವಂತ ರಿಕ್ಷೆ ಇದು ಅಂತೇಳಿ, ಬೇರೆಯವ್ರ ರಿಕ್ಷೆ ಅಲ್ವಲ್ಲ, ನಾನು ಎಲ್ಲಿ ಬೇಕಾದರೂ ಕಾಲಿಟ್ಕೋಬಹುದು ಅಂತೇಳಿ. ಸೊ ಮಕ್ಕಳಿಗಂತೂ ತುಂಬಾ ಖುಷಿಯಾಗಿದೆ ನಮ್ಮಪ್ಪ ಆಟೋ ತೆಗೆದಿರೋದು. ಹಾಗೆಯೇ ಇಲ್ಲಿ ದೇರಳಕಟ್ಟೆಯಲ್ಲಂತೂ ಮಾವಿನಕಾಯಿ ಇದೆಯಲ್ವಾ, ಅದನ್ನು ಏನೋ ಇನ್ಸ್ಟಾಗ್ರಾಮಲ್ಲೆಲ್ಲ ಜಾಸ್ತಿಯಾಗಿಯೇ ಬರ್ತಾ ಇತ್ತು. 5 kg 100 ರೂಪಾಯಿ ಅಂತೇಳಿ. ಸೊ ಹೇಗೂ ಬಂದಿದ್ದೀವಲ್ವ
ಅಂತೇಳಿ ನಾವು ಮಾವಿನಕಾಯಿ ತಗೊಂಡ್ವಿ. ಅಂದರೆ ಉಪ್ಪು ಖಾರ ಎಲ್ಲ ಹಾಕಿ ತಿನ್ನೋದಕ್ಕೆ ತುಂಬಾ ಚೆನ್ನಾಗಾಗುತ್ತಲ್ವ, ಸೊ ಅದಕ್ಕೋಸ್ಕರ ನಾವು ತಗೊಂಡ್ವಿ. ಸೊ ಅದನ್ನೆಲ್ಲ ತಗೊಂಡು ಸ್ವಲ್ಪ ಹಾಸ್ಪಿಟಲ್ಗೆ ಈ ಥರ ಫ್ರೂಟ್ಸ್ ಈ ಥರದ್ದೆಲ್ಲ ತಗೊಳ್ಳೋದಿರುತ್ತಲ್ವ, ಸೊ ಅದನ್ನೆಲ್ಲ ತಗೊಂಡು ಇವಾಗ ಹಾಸ್ಪಿಟಲಿಗೆ ಬಂದಿದ್ದೀವಿ. ಇಲ್ಲಿ ಕನಕಚೂರು ಹಾಸ್ಪಿಟಲ್ ಇದೆಯಲ್ವಾ, ಸೊ ಅಲ್ಲಿಗೆ ಬಂದಿದ್ದೀವಿ ಇಲ್ಲಿ. ಲಾಸ್ಟ್ ಫ್ರೈಡೇ ನನ್ನ ತಂಗಿ ಬಂದಿದ್ಲು, ತಂಗಿ ಮಕ್ಕಳೆಲ್ಲ ಮನೆಗೆ ಬಂದಿದ್ರು. ಸೊ ಆವಾಗ ಬೇಕಾದಷ್ಟು ಆಟ ಆಡಿ ಎಲ್ಲ ಮಾಡಿ ಹೋಗಿರೋದು. ಸೊ ಇವತ್ತು ನೋಡಿ ಯಾವ ಥರ ಮೀಟ್ ಆಗ್ತಿದ್ದಾರೆ ಅಂತೇಳಿ, ಎಷ್ಟೋ ವರ್ಷ ನೋಡ್ದಿರೋರ ಥರ ಇಬ್ಬರೂ ಮೀಟ್ ಆಗ್ತಾ ಇದ್ದಾರೆ ನೋಡಿ. ಚಿಕ್ಕವಳು ಅವಳು ಅದೇ ಥರ, ನನ್ನ ಮಗಳಿಗಂತೂ ಮಕ್ಕಳಂದರೆ ತುಂಬಾ ಇಷ್ಟ. ಸೊ ಹಾಗೆಯೇ ನನ್ನ ತಂಗಿ ಮಗಳಿಗಳವ, ಅವಳಿಗೂ ನನ್ನ ಮಗಳಂದರೆ ತುಂಬಾ ಇಷ್ಟ. ಎಷ್ಟೋ ವರ್ಷ ನೋಡ್ದಿರೋರ ಥರ ನೋಡ್ತಾ ಇದ್ರು. ಸೊ ಅಲ್ಲಿ ನಾನು ಜಾಸ್ತಿಯಾಗಿ ವೀಡಿಯೋಸ್ ಏನು ಮಾಡಿಲ್ಲ. ನಂತರ ಅಲ್ಲಿಂದ ರಿಟರ್ನ್ ಮನೆಗೆ ಬಂದ್ವಿ. ಬರುವಾಗ ಅಲ್ಲಿ ನನ್ನ ತಂಗಿ ಅಲ್ಲಿಂದನೇ ಹೋಗ್ತೀನಿ ಅಂತ ಹೇಳಿದ್ಲು, ಯಾಕೆಂದರೆ ಅವಳು ದೊಡ್ಡ ಮಗಳನ್ನ ಬಿಟ್ಟು ಬಂದಿದ್ಲು. ಸೊ ಅದಕ್ಕೋಸ್ಕರ ನಾನು ಹೋಗ್ತೀನಿ ಅಂತೇಳಿ ಹೋದ್ಲು, ಅಲ್ಲಿಂದನೇ ಮನೆಗೆ ಬಂದಿಲ್ಲ. ಸೊ ನಂತರ ನಾನು ಇಲ್ಲಿ ಮನೆಗೆ ಬಂದಿದ್ದೆ. ಹಾಗೆಯೇ ತಗೊಬಂದಿದ್ನಲ್ಲ ಮಾವಿನಕಾಯಿ, ಸೊ ಅದಕ್ಕೆ ಸ್ವಲ್ಪ ಉಪ್ಪು ಖಾರ ನಿಂಬೆಹಣ್ಣೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ತಿನ್ನೋಣ ಅಂಥೇಳಿ. ತುಂಬಾ ಚೆನ್ನಾಗಾಗುತ್ತೆ. ಅಂದರೆ ಹುಳಿ ಇರಲ್ವಲ್ಲ, ಲೈಟಾಗಿ ಒಂದು ಸ್ವಲ್ಪ ಸ್ವೀಟಾಗಿರುತ್ತೆ, ಜಸ್ಟ್ ಒಂದು ಸ್ವಲ್ಪ ಹುಳಿ ಇರೋದು. ಸೊ ತುಂಬಾ ಚೆನ್ನಾಗಾಗುತ್ತೆ. ಉಪ್ಪು ಖಾರ ಈ ಥರ ಹುಳಿ ಎಲ್ಲ ಹಾಕಿ, ಅಂದರೆ ನಿಂಬೆಹಣ್ಣಿನ ರಸ ಎಲ್ಲ ಹಾಕಿ ತಿನ್ನೋದಕ್ಕೆ ತುಂಬಾ ಚೆನ್ನಾಗಾಗುತ್ತೆ. ನನ್ನ ಹಸ್ಬೆಂಡ್ ಅಂತೂ ಬೈತಾರೆ ಈ ಥರದ್ದೆಲ್ಲ ತಿಂದರೆ. ಸೊ ನಾನು ತಿಂದಿದ್ದೀನಿ, ಸಂಜೆ ಅಂತೂ ತುಂಬ ಚೆನ್ನಾಗೇ ತಿಂದೆ. ಬಟ್ ರಾತ್ರಿ ಅಂತೂ ತುಂಬಾ ಹೊಟ್ಟೆ ನೋವು ಸ್ಟಾರ್ಟ್ ಆಗಿಬಿಡ್ತು ನನಗೆ ಈ ಥರ ಹುಳಿ ಈ ಥರ ಉಪ್ಪು ಖಾರ ಹಾಕಿರೋದು ಜಾಸ್ತಿ ಆಗ್ತಿದ್ರೆ ನನಗೆ ಹೊಟ್ಟೆ ನೋವು ಸ್ಟಾರ್ಟ್ ಆಗೇ ಆಗುತ್ತೆ. ಆದ್ರೂ ತಿಂತೀನಿ, ಒಂದು ಆಸೆಗೋಸ್ಕರ ತಿಂತೀನಿ ಅಷ್ಟೇ. ರಾತ್ರಿ ತಿಂದಿರೋದು ಸಾಯಂಕಾಲ ತಿಂದಿರೋದು, ರಾತ್ರಿ ಅಂತೂ ಹೊಟ್ಟೆ ನೋವು ಸ್ಟಾರ್ಟ್ ಆಗಿಬಿಟ್ಟಿತ್ತು. ಸೊ ಹಾಗೆಯೇ ಅಷ್ಟೊತ್ತಿಗೆ ಹಸ್ಬೆಂಡೂ ಬಂದರು. ಅವರೂ ನಾನಿವಾಗ ಮಲಾಯಿ ಇದೆಯಲ್ವ, ಅದನ್ನು ಜೋಡಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ನಮ್ಮನೇಲಿ ಜಾಸ್ತಿಯಾಗಿ ಹಾಲು ಯೂಸ್ ಆಗೋಲ್ಲ. ನನ್ನ ಹಸ್ಬೆಂಡ್ ಒಬ್ಬರೇ ಟೀ ಕುಡಿಯೋದು. 1 ಲೀಟರ್ ಅರ್ಧ ಲೀಟ್ರ್ ಹಾಲು ತೊಗೊಬಂದ್ರೇ 2-3 ಡೇಸ್ ಆಗುತ್ತೆ. ಅದರಲ್ಲಿ ಬೇರೆ 1 ಲೀಟರ್ ತೊಗೊಬಂದರೆ ಜಾಸ್ತಿನೇ ಆಗುತ್ತೆ. ಸೊ ಹಾಗಾಗಿ ನನಗೆ ಜಾಸ್ತಿ ಏನು ಆಗ್ತಾಯಿಲ್ಲ. ನಾನು ಹಾಲು ತೊಗೊಬರ್ತಾರಲ್ವ ಆವಾಗ ಅವ್ರ ಹತ್ರ ಅಂತೀನಿ 1 ಲೀಟರ್ ತೊಗೊಬನ್ನಿ ಅಂತೇಳಿ. ಸೊ ಅದನ್ನು ಚೆನ್ನಾಗಿ ಕುದಿಸಿ ಮಲಾಯಿ ಬರೋದಕ್ಕೆ ಇಟ್ಕೋತೀನಿ. ಇವಾಗ ಒಂದೆಷ್ಟು 2 ಲೀಟರ್ ಹಾಲಲ್ಲಿ ನನಗೆ ಇಷ್ಟೊಂದು ಸಿಕ್ಕಿದೆ. ಮಸಾಲ ಸ್ವಲ್ಪ ಜಾಸ್ತಿನೇ ಸಿಕ್ಕಿದೆ. ಇದನ್ನು ಫ್ರೀಝರಲ್ಲಿ ಇಟ್ಟಿದ್ದೆ. ಸೊ ಇದರಲ್ಲೂ ಸ್ವಲ್ಪ ಸಾಧಾರಣ ಸಿಗುತ್ತೆ. ಇದರಲ್ಲೂ 1 ಲೀಟರ್ ಹಾಲಲ್ಲಿ ಇದರಲ್ಲೂ ಸ್ವಲ್ಪ ಜಾಸ್ತಿಯಾಗಿಯೇ ಸಿಗುತ್ತೆ. ಸೊ ಇದನ್ನು ನಾನು ಗ್ಯಾಸ್ ಫ್ಲೇಮ್ನ ಸ್ಲೋ ಮಾಡಿ ಇಟ್ಕೊಂಡು ಅದನ್ನು ಕುದಿಯೋದಕ್ಕೆ ಇಡ್ತೀನಿ. ನನಗೆ ಮನೆಯಲ್ಲೇ ತುಪ್ಪ ಮಾಡಬೇಕು ಅಂತೇಳಿ ತುಂಬಾ ಆಸೆ ಇದೆ. ಸೊ ಅದನ್ನು ನೋಡೋಣ, 1 ತಿಂಗಳು ತನಕ ಮಲಾಯಿನ ಜೋಡಿಸ್ತೀನಿ. 1 ತಿಂಗಳಲ್ಲಿ ಎಷ್ಟಾಗುತ್ತೋ ಅಷ್ಟರಲ್ಲಿ ನಾನು ತುಪ್ಪನ ಮಾಡೋಣ ಅಂಥೇಳಿ. ನನಗೆ ಜಾಸ್ತಿ ಆಗಲಿಕ್ಕಿಲ್ಲ ಮಲಾಯಿ, ಯಾಕೆಂದರೆ ನಮ್ಮ ಮನೆಯಲ್ಲಿ 1 ಲೀಟರ್ ಹಾಲು ತೊಗೊಬಂದರೆ 2-3 ದಿವಸ ಹಾಲೇ ತೊಗೊಬರಲ್ಲ. ಯಾಕೆಂದರೆ ಜಾಸ್ತಿ ಹಾಲು ತೊಗೊಬಂದು ಏನು ಮಾಡೋದು, ಯಾರೂ ಅಷ್ಟೊಂದು ಯೂಸ್ ಮಾಡಲ್ಲ, ಹಸ್ಬೆಂಡ್ ಒಬ್ರಿಗೇ ಯೂಸ್ ಆಗೋದಲ್ವ. ಸೊ ಹಾಗಾಗಿ 1 ತಿಂಗಳಲ್ಲಿ ಎಷ್ಟಾಗುತ್ತೋ ಅಷ್ಟನ್ನು ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತೇಳಿ. ಇಲ್ಲಾಂದರೆ 1-2 ತಿಂಗಳು ಇಟ್ಕೋತೀನಿ ಫ್ರೀಝರಲ್ಲಿ, ಸ್ವಲ್ಪ ಜಾಸ್ತಿ ಆಗಲಿ ಅಂತೇಳಿ. ಸೊ ಹಾಗೆಯೇ ಹಾಲೆಲ್ಲ ಕುದಿಯೋದಕ್ಕೆ ಇಟ್ಟಿದ್ದೀನಿ. ಹಾಗೇನಿಲ್ಲ, ನನ್ನ ಹಸ್ಬೆಂಡಿದು ಡೈಲಿ ಸಂಜೆದು ರೂಟೀನು. ನಮ್ಮ ಮನೇಲಿ ಮಕ್ಕಳಿಗೆಲ್ಲ ಮಾರಿ ಬಿಸ್ಕಿಟ್ ತಗೊಬರೋದು, ಹಸ್ಬೆಂಡಿಗೆ ಅವ್ರಿಗೆ ಟೀ ಜೊತೆ ಮಾರಿ ಬಿಸ್ಕಿಟ್ ಹಾಕಿ ತಿನ್ನಲೇಬೇಕು ಸಂಜೆ ಟೈಮಲ್ಲಿ. ಸೊ ಅದನ್ನು ತಿಂತಾ ಇದ್ದಾರೆ. ಸೊ ಹಾಗೆಯೇ ಇವಾಗ ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೀವಿ. ಅಂದರೆ ಬೇರೆನಲ್ಲ, ಸ್ವಲ್ಪ ಡಿ-ಮಾರ್ಟಿಗೆ ಹೋಗೋದಿತ್ತು. ಕೆಲವೊಂದು ಜಾಸ್ತಿ ಏನಿಲ್ಲ, ನನಗೆ ಸ್ವಲ್ಪ ರೈಸೂ ಎಣ್ಣೆ ಬೇಕಾಗಿತ್ತು. ಇವಾಗ ನಾವು ಅಂಗಡಿಯಿಂದ 1 ಲೀಟರ್ ಎಣ್ಣೆ ತಗೋತೀವಲ್ವ, ಸೊ ಅದರಲ್ಲಿ 1 ಲೀಟರ್ನೂ ಬರಲ್ಲ, ಸ್ವಲ್ಪ ತುಂಬ ಕಮ್ಮಿನೇ ಇರುತ್ತೆ. ಸೊ ಅದಕ್ಕೋಸ್ಕರ ಬೇಗನೆ ಖಾಲಿಯಾಗಿಬಿಡುತ್ತೆ ಆ ಎಣ್ಣೆ ಅಂತೂ. ಅದಕ್ಕೋಸ್ಕರ ಡಿ-ಮಾರ್ಟಿಗೆ ಹೋಗಿ ಸ್ವಲ್ಪ ರೈಸೂ ಬೇಕಾಗಿತ್ತು, ಅದೆಲ್ಲ ತಗೊಬರೋಣ ಅಂತೇಳಿ ಇವಾಗ ಡಿ-ಮಾರ್ಟಿಗೂ ಬಂದಿದ್ದೀನಿ ಇಲ್ಲಿ. ಸೊ ಇದರಲ್ಲಿ ನಾನು ಜಾಸ್ತಿ ವೀಡಿಯೋಸ್ ಮಾಡಿಲ್ಲ ಫ್ರೆಂಡ್ಸ್, ಸ್ವಲ್ಪನೇ ಮಾಡಿರೋದು. ಸೊ ನಮ್ಮ ವೀಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂತೇಳಿ ಅನ್ಕೋತೀನಿ. ನಮ್ಮ ವೀಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಯಾರಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ, ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನಮ್ಮ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಫ್ರೆಂಡ್ಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಏನಾದರೂ ತಿಳಿಸ್ಬೇಕಂದ್ರೆ ಕಮೆಂಟ್ ಮೂಲಕ ತಿಳಿಸಿ. ಸೊ ಇನ್ನು ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.